ಶ್ರೀ ಕರಡಿ ಮಾರಮ್ಮ ದೇವಿ ಚಾನಲ್ಗೆ ಸ್ವಾಗತ. ನೀವು ಮೊದಲ ಬಾರಿಗೆ ವಿಡಿಯೋ ನೋಡುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮನುಷ್ಯನು ಮಲಗಿದ್ದಾಗ ಕನಸುಗಳು ಬೀಳುವುದು ಸಾಮಾನ್ಯ. ಅದರಲ್ಲೂ ಕೆಲವು ಕನಸುಗಳು ಭಯಂಕರವಾಗಿರ್ತವೆ. ಅದರಂತೆ ನಿಮಗೂ ಈ ಥರ ಕನಸುಗಳು ಬಿದ್ದಿದ್ದರೆ ಅದು ಕೆಟ್ಟ ಸೂಚನೆಯನ್ನು ನೀಡುತ್ತದೆ. ಆ ಸೂಚನೆ ಏನೆಂದು ತಿಳಿದುಕೊಳ್ಳೋಣ ಬನ್ನಿ. ನೀವು ಕನಸಿನಲ್ಲಿ ಕುದುರೆಯಿಂದ ಕೆಳಗೆ ಬೀಳುವುದು, ನಿಮ್ಮ ಕೂದಲನ್ನು ಇತರರು ಕತ್ತರಿಸುತ್ತಿರುವುದು ಕಂಡಲ್ಲಿ ಅದು ಅಶುಭದ ಸಂಕೇತವನ್ನು ನೀಡುತ್ತದೆ. ಮೋಡಗಳು ಜೂಜಾಟ ಆಡುವುದು, ಹಿಮಪಾತ ಕರಗಿ ಬರುವುದು, ಸೂರ್ಯ ಮುಳುಗುತ್ತಿರುವುದು, ಸಮುದ್ರ ಅಲ್ಲೋಲ ಕಲ್ಲೋಲವಾಗುವುದು, ಬೆಕ್ಕು ಕನಸಿನಲ್ಲಿ ಬಂದರೆ ಇದು ಕೂಡ ಅಶುಭ ಸಂಕೇತವಾಗಿದೆ. ಒಣಕಾಡು, ಪ್ರವಾಹ, ಬೆಟ್ಟದಿಂದ ಬೀಳುವ ಕನಸು ಬಂದರೆ ಅದು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುವ ಸಂಕೇತವಾಗಿರುತ್ತದೆ, ಅನೇಕ ಸಮಸ್ಯೆಗಳನ್ನು ತಂದುಕೊಡುತ್ತದೆ ಎಂದು ಈ ಕನಸು ಸೂಚನೆ ನೀಡುತ್ತದೆ. 2. ನಂತರ ಹಾವುಗಳು ಕನಸಿನಲ್ಲಿ ಬಂದರೆ ಸರ್ಪದೋಷ ಇರುವ ಸಾಧ್ಯತೆ ಇರುತ್ತದೆ. ಆದರೆ ಕನಸಿನಲ್ಲಿ ಪದೇ ಪದೇ ಹಾವು ಅಟ್ಟಾಡಿಸಿಕೊಂಡು ಬರುತ್ತಿದೆ ಅಂದರೆ ಪ್ರಬಲವಾದ ಸರ್ಪದೋಷ ಇದೆ ಎಂಬುದು ಇದರ ಸೂಚನೆಯಾಗಿದೆ. ಹಿಂದೂ ಧಾರ್ಮಿಕಗಳ ನಂಬಿಕೆಗಳ ಪ್ರಕಾರ ಕಪ್ಪು ಬೆಕ್ಕನ್ನು ಸಹ ಅಶುಭವೆಂದು ಪರಿಗಣಿಸಲಾಗಿದೆ. ನೀವು ಮಲಗಿದ್ದಾಗ ನಿಮ್ಮ ಕನಸಿನಲ್ಲಿ ಕಪ್ಪು ಬೆಕ್ಕನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಕೆಲವು ಅಹಿತಕರ ಘಟನೆಗಳು ನಿಮಗೆ ಸಂಭವಿಸಬಹುದು ಎಂದು ಈ ಕನಸು ತಿಳಿಸುತ್ತದೆ. 4. ಪ್ರಾಣಿಗಳಲ್ಲಿ ಶ್ರೇಷ್ಠವಾದ ಪ್ರಾಣಿಗಳಿವೆ, ಕ್ರೂರವಾದ ಪ್ರಾಣಿಗಳಿವೆ. ಕ್ರೂರ ಪ್ರಾಣಿಗಳು ಕನಸಿನಲ್ಲಿ ಬಂದರೆ ಒಳ್ಳೆಯದಲ್ಲ. ಇದರಿಂದ ಹಣಕಾಸಿನ ಸಮಸ್ಯೆ, ತೊಂದರೆ ಉಂಟಾಗುತ್ತದೆ ಎಂದು ಇದು ಸೂಚನೆ ನೀಡುತ್ತದೆ ಹಾಗೂ ಆರ್ಥಿಕವಾಗಿ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಎಂಬುದು ಇದರ ಸೂಚನೆಯಾಗಿದೆ. 5. ಕನಸಿನಲ್ಲಿ ನೀವು ಎತ್ತರದಿಂದ ಬೀಳುವುದನ್ನು ನೋಡಿದರೆ ಅದು ನಿಮಗೆ ಅಶುಭಕರ ಕನಸು ಎಂದು ಪರಿಗಣಿಸಲಾಗಿದೆ. ಭವಿಷ್ಯದಲ್ಲಿ ನಿಮಗೆ ಕೆಲವು ಪ್ರಮುಖ ಅಹಿತಕರ ಘಟನೆಗಳು ಸಂಭವಿಸಬಹುದು ಅಥವಾ ನೀವು ದೊಡ್ಡ ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗುತ್ತದೆ ಎಂಬುದು ಇದರ ಸಂಕೇತವಾಗಿರುತ್ತದೆ. 6. ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಚಂಡಮಾರುತ, ಸುಂಟರಗಾಳಿ ಅಥವಾ ಬೀಳುವ ಮನೆಯ ಬಗ್ಗೆ ಕನಸು ಕಂಡಾಗ ದುರಾದೃಷ್ಟ ನೆರಳು ಆ ವ್ಯಕ್ತಿಯನ್ನು ಅನುಸರಿಸಲು ಪ್ರಾರಂಭವಾಗುತ್ತದೆ ಎಂಬುದನ್ನು ಈ ಕನಸು ತಿಳಿಸುತ್ತದೆ. ಈ ಕನಸುಗಳಿಂದ ನಿಮ್ಮ ಜೀವನದಲ್ಲಿ ದುರಾದೃಷ್ಟವು ಎದುರಾಗಬಹುದು.